ಬಾಂಗ್ಲಾದೇಶದಿಂದ ಟಿ20 ವಿಶ್ವಕಪ್ ಬಾಯ್ಕಾಟ್ ಮಾಡಲಾಗಿದೆ. ಅಧಿಕೃತವಾಗಿ ಬಾಂಗ್ಲಾದಿಂದ ಟೂರ್ನಿಯನ್ನ ಬಾಯ್ಕಾಟ್ ಮಾಡಲಾಗಿದೆ. ಬಾಂಗ್ಲಾದೇಶದಿಂದ ಟಿ20 ವಿಶ್ವಕಪ್ ಬಾಯ್ಕಾಟ್. ಅಧಿಕೃತವಾಗಿ ಬಾಂಗ್ಲಾದಿಂದ ಟೂರ್ನಿ ಬಾಯ್ಕಾಟ್. ಐಸಿಸಿ ಡೆಡ್ಲೈನ್ಗೂ ಬಗ್ಗದೆ ಟೂರ್ನಿ ಬಾಯ್ಕಾಟ್. ವಿಶ್ವಕಪ್ ಟೂರ್ನಿ ಆಡಲು ಭಾರತಕ್ಕೆ ಹೋಗೋದಿಲ್ಲ. ಟಿ20 ವಿಶ್ವಕಪ್ ಆಡಲು ನಾವು ರೆಡಿಯಾಗಿ ಇದ್ದೇವೆ, ಆದರೆ ನಾವು ಭಾರತಕ್ಕೆ ಪ್ರಯಾಣ ಮಾಡೋದಿಲ್ಲ. ಶ್ರೀಲಂಕಾಕ್ಕೆ ಸ್ಥಳಾಂತರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮಾತ್ರ ನಾವು ಬಾಂಗ್ಲಾದವರು ಭಾಗಿಯಾಗ್ತೀವಿ ಎನ್ನುವಂತಹ ಮಾತುಗಳನ್ನು ಆಡ್ತಾ ಇರುವಂಥದ್ದು. ವಿಶ್ವ ಕ್ರಿಕೆಟ್ನಲ್ಲೂ ಕೂಡ ಏನಾಗ್ತಿದೆ ಅನ್ನೋದು ಗೊತ್ತಿದೆ. ಐಸಿಸಿ ವಿರುದ್ಧ ಬಾಂಗ್ಲಾ ಬಹಿರಂಗ ಅಸಮಾಧಾನವನ್ನ ಕೂಡ ಹೊರಗಾಕಿರುವಂಥದ್ದು. ಬಾಂಗ್ಲಾ ಬದಲಿಗೆ ಸ್ಕಾಟ್ಲೆಂಡ್ ಟೀಮ್ಗೆ ಜಾಕ್ಪಾಟ್ ಕೂಡ ಸಿಕ್ಕಿದೆ. ಟಿ20 ವಿಶ್ವಕಪ್ ಆಯೋಜನೆ ಆಗಿರುವಂಥದ್ದು. ಆದರೆ ಬಾಂಗ್ಲಾ ಕ್ರಿಕೆಟ್ ಮಂಡಳಿಯ ಭದ್ರತಾ ನಾಟಕಕ್ಕೆ ಐಸಿಸಿ ಬ್ರೇಕ್ ಕೂಡ ಹಾಕಿದೆ. ಹೀಗಾಗಿ ಹಿಂದೆ ಸರಿದಿದೆ ಬಾಂಗ್ಲಾದೇಶ. ಟಿ20 ವಿಶ್ವಕಪ್ 2026ರ ಟೂರ್ನಿಯಿಂದ ಬಾಂಗ್ಲಾದೇಶ ಬಾಯ್ಕಾಟ್ ಆಗಿರುವಂಥದ್ದು. ಸ್ಕಾಟ್ಲೆಂಡ್ಗೆ ಜಾಕ್ಪಾಟ್ ಕೂಡ ಹೊಡೆದಿರುವಂಥದ್ದು. ನೋಡಿ, ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ತನ್ನ 2026ರ ಟಿ20 ವಿಶ್ವಕಪ್ ಗ್ರೂಪ್ ಪಂದ್ಯಗಳನ್ನು ಭಾರತದಿಂದ ಸ್ಥಳಾಂತರ ಮಾಡಬೇಕು, ಹಾಗಿದ್ರೆ ಮಾತ್ರ ನಾವು ಆಡ್ತೀವಿ, ಮುಂದುವರಿತೀವಿ ಅಂತ ಒಂದು ಮನವಿಯನ್ನ ಮಾಡಿತ್ತು. ಆದರೆ ಈ ಮನವಿಯನ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂದ್ರೆ ಐಸಿಸಿ ತಿರಸ್ಕಾರ ಮಾಡಿದೆ. ಹೀಗಾಗಿ ಭದ್ರತಾ ಕಾಳಜಿಯನ್ನ ಉಲ್ಲೇಖಿಸಿ ಬಾಂಗ್ಲಾದೇಶ ಟೂರ್ನಿಯಿಂದ ಹಿಂದೆ ಸರಿದಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು. ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ನಡೆಸಿದ್ದು ಇದು ವ್ಯಾಪಕವಾಗಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದೇ ವಿಚಾರವಾಗಿ ಐಪಿಎಲ್ ತಂಡ ಕೆಕೆಆರ್ ಮುಸ್ತಾಫಿಜುರ್ ರೆಹಮಾನ್ ಅವರನ್ನ ಬಿಸಿಸಿಐ ಸೂಚನೆಯ ಮೇರೆಗೆ ಕೈಬಿಟ್ಟಿತ್ತು ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿತ್ತು. ಒಟ್ಟಾರೆಯಾಗಿ ಬಾಂಗ್ಲಾದೇಶದಿಂದ ಟಿ20 ವಿಶ್ವಕಪ್ ಬಾಯ್ಕಾಟ್ ಮಾಡಲಾಗಿದೆ. ಅಧಿಕೃತವಾಗಿ ಬಾಂಗ್ಲಾ ಈ ಕುರಿತಂತೆ ಮಾಹಿತಿಯನ್ನ ಕೂಡ ನೀಡಲಾಗಿರುವಂಥದ್ದು. ವಿಶ್ವಕಪ್ ಟೂರ್ನಿ ಆಡಲು ಭಾರತಕ್ಕೆ ಹೋಗೋದಿಲ್ಲ ಅಂತ ಮನವಿಯನ್ನ ಮಾಡಿತ್ತು. ಟಿ20 ವಿಶ್ವಕಪ್ ಆಡೋಕೆ ನಾವು ರೆಡಿ ಇದ್ದೇವೆ, ಆದರೆ ಭಾರತಕ್ಕೆ ಮಾತ್ರ ಬರೋಕೆ ನಾವು ರೆಡಿ ಇಲ್ಲ. ಹೀಗಾಗಿ ಐಸಿಸಿ ವಿರುದ್ಧ ಬಾಂಗ್ಲಾ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಗಾಕಿರೋದರ ಪರಿಣಾಮವಾಗಿ ಬಾಂಗ್ಲಾ ಬದಲಿಗೆ ಇದೀಗ ಸ್ಕಾಟ್ಲೆಂಡ್ ಟೀಮ್ಗೆ ಒಂದು ರೀತಿಯ ಜಾಕ್ಪಾಟ್ ಹೊಡೆದಿದೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ.